ಯಾವುದು ಕ್ಲಿಯರ್ ಇದಲ್ಲ. ಈಗ ಅಲ್ಲಿ 7 ಮಾಡಿದ್ರೆ ಇನ್ನೂ ಒಂದು ರೌಂಡ್ ಆಗ್ಬೋದು ಸೋಮವಾರ. ಕೆಲವು ಎಲ್ಲ ಬೆಳಗಾವಿ ಎಲ್ಲ ಕೊನೆಯ ಹಂತವರೆಗೆ ಹೋಗೋದಿದೆ. ಫಸ್ಟ್ 3ನೇ ಹಂತ 4ನೇ ಹಂತ. ನೀವು ಉಸ್ತುವಾರಿ ಇದ್ದಿದ್ದು ಬಿಜಾಪುರ ನಿನ್ನೆ ಕ್ಲಿಯರ್ ಆಗ್ಬಿಡ್ತು. ಮೊದ್ಲು ನಾವು ಒಂದು ಸಿಂಗಲ್ ನೇಮ್ ಕೊಟ್ಟಿದ್ವಿ. ಅದು ತಮ್ಮ ತವರು ಜಿಲ್ಲೆ ಅಲ್ಲಿ ಮೊದ್ಲು ಸಿಂಗಲ್ ನೇಮ್ ಇತ್ತು, ಸಿಂಗಲ್ ಕೊಟ್ಟಿದ್ರು. ಅದ ಹಿಂಗಾಗಿ ಬಿಜಾಪುರ ಕ್ಲಿಯರ್ ಆಯ್ತು. ಸೊ ನೋಡೋಣ, ಇನ್ನೂ ಒಂದು 10 days ಬೇಕಾರೆ ಇನ್ನು ಗೆಲ್ಲೋ ಚಾನ್ಸ್ ಇದ್ರು ಯಾಕೆ ಇಷ್ಟು ಬಂದ ಎಲ್ಲ ಅಳದು ತೂಗಿ ಮಾಡ್ಬೇಕಲ್ಲ ಒಂದೇ. ಚಿಕ್ಕೋಡಿ ಪ್ರಿಯಾಂಕಾ ಮೇಡಮ್ ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರದ್ದು ಚಿಕ್ಕೋಡಿಗೆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರದ್ದು ಚರ್ಚೆ ನಡೀತಾ ಇದಾರೆ. ಮಧ್ಯ ಬೆಳಮಗಳೂರು ಚರ್ಚೆ ಆಗಿದೆ, ಕೂಡ ಚರ್ಚೆ ಆಗಿದೆ ಅಂತ ಆಗಿದೆ. ಇನ್ನೂ ಟೈಮ್ 10 days ಬೇಕು. ಇನ್ನೊಂದು ಸುತ್ತಿನ ಎಲ್ಲ ಶಾಸಕರು ಕಾರ್ಯಕರ್ತರು ನಾವು ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ. ಸಿಎಂ ಮತ್ತು ರಾಜ್ಯಾಧ್ಯಕ್ಷರು ಪ್ರಿಯಾಂಕಾ ಅವ್ರನ್ನ ತಾವು ಚಿಕ್ಕೋಡಿಗೆ ನಿಲ್ಲಿಸಬೇಕು ಅನ್ನೋದೊಂದು ತಮ್ಮ ಮನವಿ ಮಾಡ್ಕೊಂಡಿದ್ದಾರಂತೆ. ಚಿಕ್ಕೋಡಿಯಲ್ಲಿ ಚರ್ಚೆ ಆಗಿದೆ, ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಚರ್ಚೆ ಆಗಿದೆ. ಅವ್ರನ್ನ ಅಂತಿಮವಾಗಿ ಮತ್ತೆ ವಾಪಸ್ ಹೇಳ್ತು ಅಂತ ಹೇಳಿದ್ರು. ಅವ್ರು ಮತ್ತೆ ಇನ್ನೊಂದ್ ಸುತ್ತಿನ ಚರ್ಚೆ ಮಾಡಿ ವಾಪಸ್ ಹೇಳುದು ಅಂತ ಹೇಳಿ. ಕೊನೆಯದಾಗಿ ಸ್ಪರ್ಧೆ ಮಾಡೋರ್ನು ಒಂದು ಅಭಿಪ್ರಾಯ ಕೇಳ್ಬೇಕಾಗತ್ತೆ. ಕೇಳ್ಬೇಕಲ್ಲ. ಈಗ ನಾವ್ ಹೇಳಿದ್ರು ನಿಲ್ಲವ್ರು ಏನ್ಬಾರ್ದು. ಅದಕ್ಕೆ ಅದ್ನ ಹೇಳಿದ್ವಿ, ಕೇಳೋರ್ನ ಕೇಳ್ಬೇಕಾಯ್ತ. ಟೈಮ್ ಕೂಡ ಅಂತ ಹೇಳಿದ್ವಿ, ಚರ್ಚೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದಾರೆ. ಸೊ ಇನ್ನೊಂದು 10 days ಆಗ್ಬೋದು ಫೈನಲ್. ಅಂದ್ರೆ ಫೇಸ್ ಹುಚ್ಚಿದ್ರೆ ಸಚಿವರನ್ನೆಲ್ಲ ಸಚಿವರು ಮಕ್ಕಳು ನಿಲ್ತಾರೆ ಅಂದಂಗ ಆಯ್ತು. ನಿಲ್ಲಾರ್ದು ಇಂಪಾರ್ಟೆಂಟ್ ಅಲ್ಲ, ನಿಲ್ಲಾರ್ದು ಇಂಪಾರ್ಟೆಂಟ್. ಕಾರ್ಯಕರ್ತ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್. ಇದೆಲ್ಲ ಚರ್ಚೆ ಮಾಡಿ ಒಂದು 10 days ಆದಷ್ಟು ಬೇಗ ಮುಗಿಸ್ತೀವಿ. ಓಕೆ, ಥ್ಯಾಂಕ್ ಯು.